ಸುಮಾರು 60-65 ಲಕ್ಷ ಮನಿಯನ್ನು ಅಂದರೆ ಹಣವನ್ನು ದಾನಿಗಳಿಂದ ಕಲೆಕ್ಷನ್ ಮಾಡಿ ಬೇರೆ 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 ಅವರಿಗೆ ನಾವು ಕೊಟ್ಟಿದ್ದೇವೆ. ಎಲ್ಲದಕ್ಕೂ ರೀಸನ್ ಯೂಟ್ಯೂಬ್. ಏತ್ ಮಾರೆ ಕಾಸು ಮಾಲ್ತೆ ಅದ್ರದ್ದು ಎಷ್ಟು ದುಡ್ಡು ಮಾಡಿದ. ಸೊ ನಾವು ಏನು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಇವಾಗಲೂ ನಾನು ಹೇಳ್ತಿರೋದು ಅದೇ. ಅದು ಬಂತು, ವಿಡಿಯೋ ತುಂಬಾನೇ ವೈರಲ್ ಆಯಿತು. ವೈರಲ್ ಆಗಿ ನನಗೆ ನೋಟಿಸ್ 2-3 ಸಲ ನೋಟಿಸ್ ಬಂತು. ನಮ್ಮೆಲ್ಲ ಇನ್ವೆಸ್ಟ್ಮೆಂಟ್ಗಳ ಹಿಂದೆ ಬ್ಯಾಂಕ್ನವರ ಸಪೋರ್ಟ್ ತುಂಬಾನೇ ಇದೆ. ಸೊ ಬ್ಯಾಂಕ್ ಅವರಿಗೆ ಥ್ಯಾಂಕ್ ಯು. ಸೊ ಇವಾಗ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಇನ್ಕಮ್ ಎಷ್ಟು ಬರ್ತಾ ಇದೆ ಅಂತ ಯೂಟ್ಯೂಬ್ ಇಂದ? ಯೂಟ್ಯೂಬ್ ಇಂದ ಎಲ್ಲರ ತಲೆಯಲ್ಲಿರೋ ದೊಡ್ಡ ಕ್ವಶನ್ ಇದೆ. ಯೂಟ್ಯೂಬ್ ಅಂದ್ರೆ ನಾನು ಸಣ್ಣ ಪ್ಲಾಟ್ಫಾರ್ಮ್ ಅಂತ ತಿಳ್ಕೊಳ್ಳೋದು. ಅದರಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಇಲ್ಲ. ಒಬ್ಬ ವ್ಯಕ್ತಿಯ ಜೀವನವನ್ನು ಬದಲು ಮಾಡಬಲ್ಲಂತಹ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅದು. ವಿಡಿಯೋ ನೋಡ್ತಿರುವ ಪ್ರತಿಯೊಬ್ಬರು ಕೂಡ ಕ್ರಿಶ್ಚಿಯನ್ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ಕೃಷ್ಣ, ವೆಲ್ಕಮ್ ಟು ದ KC ಶೋ. ಸೊ ಇದು ಪಾರ್ಟ್ 2 ಆಫ್ ವಿಜಯ್ ವಿಖ್ಯಾತ್ 100K ಸೆಲೆಬ್ರೇಷನ್ ಜರ್ನಿ. ಓಕೆ, ಸೊ ಫಸ್ಟ್ ಎಪಿಸೋಡ್ ನೋಡಲಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿದೆ ಅವರ ಒಂದು ಜರ್ನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದ್ದ ಜರ್ನಿ ಪಾರ್ಟ್ 1ನಲ್ಲಿದೆ. ಸೊ ಈ ಒಂದು ಎಪಿಸೋಡ್ 2ನಲ್ಲಿ ಯಾವ ರೀತಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಏನೆಲ್ಲ ಸ್ಟಾರ್ಟ್ ಆಯಿತು, ಏನೆಲ್ಲ ಒಂದು ಒಳ್ಳೆ ಕೆಲಸಗಳಾಯಿತು ಅಥವಾ ಏನೆಲ್ಲ ಪ್ರಾಬ್ಲಮ್ಸ್ ಆಯಿತು, ಇದರ ಬಗ್ಗೆ. ಓಕೆ, ಸೊ ಖಂಡಿತ ಪಾರ್ಟ್ 1 ನೋಡಲಿಲ್ಲ ಅಂತ ಹೇಳಿದರೆ ನೋಡ್ಕೊಂಡು ಬನ್ನಿ. ತುಂಬಾ ಸಖತ್ತಾಗಿ ಸಪೋರ್ಟ್ ಮಾಡಿದ್ದೀರ ಒಂದು ಪಾರ್ಟ್ 1 ಎಪಿಸೋಡನ್ನು. ಸೊ ಇದನ್ನು ಕೂಡ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ಲೆಟ್ಸ್ ಗೋ. ಕಂಟಿನ್ಯೂ ಆಗಿ ನಾನು ಮಾಡಬೇಕು, ಇನ್ನೂ ನನಗೆ ಏನೊಂದು ಹಿಡಿತ ಸಿಕ್ಕಿತು ಅಂತೇಳಿ ಆದ್ದು. ಹೇಗೆ ನನ್ನ ಅಮ್ಮ ನನ್ನ ಮನೆಯಲ್ಲಿ ನನ್ನನ್ನು ಸಪೋರ್ಟಿವ್ ಆಗಿ ಹೋಗಲಿಕ್ಕೆ ಹೇಳಿದ್ರು, ಅಷ್ಟೇ ಸಪೋರ್ಟ್ ನನಗೆ ಸಿಕ್ಕಿದ್ದು ನನ್ನ ಆರಿಕೋಡಿಯ ಚಾಮುಂಡೇಶ್ವರಿ ಅಮ್ಮನಲ್ಲಿ ಹೋದ್ಮೇಲೆ. ನಾನು ಇಲ್ಲೆಲ್ಲ ಜಾಬ್ ಎಲ್ಲ ಬಿಟ್ಟು ನಾನು ಬ್ಯಾಂಗ್ಳೂರಿಗೆ ಹೋಗ್ತೇನೆ, ನನಗೆ ಬ್ಯಾಂಗ್ಳೂರಲ್ಲಿ ಏನೋ ಒಂದು ಚಾನಲಲ್ಲಿ ಜಾಬ್ ಆಯಿತು ಅಂತ ಹೇಳುವಂಥದ್ದು ಇತ್ತು. ಹಾಗೆ ನಾನು ಹೋಗ್ಬೇಕಾ ಬೇಡವಾ ಅಂತ ನಾನು ಹೇಳಿದವರು ಕೇಳಿ ನಾನು ಅಲ್ಲಿಗೆ ಹೋಗಿ ಕೇಳಲಿಕ್ಕೆ ಹೋದೆ. ಅಲ್ಲಿ ಹೋದಾಗ ನಾನು ಗೋಪುರ ಹೇಗೆ ತೆಗ್ದಿದ್ದಲ್ಲ, ಸೊ ಹೋಗುವಾಗ ಇಲ್ಲಿಂದ ವಿಡಿಯೋ ಮಾಡಿಕೊಂಡು ಹೋದೆ. ಯಾವತ್ತು ಮಾಡೋ ಥರ ಮಾಡಿಕೊಂಡು ಹೀಗೆ ಹೋದೆ, ಅಂದರೆ ಜನಗಳಿಗೆ ತಿಳಿಸುವ ಮತ್ತು ನಂದು ಕೂಡ ಒಂದು ವಿಡಿಯೋ ಆಗಲಿ ಅಂತ. ಸೊ ಅಲ್ಲಿ ಹೋಗಿ ಕೇಳಿದಾಗ ಅಲ್ಲಿ ಹೇಳಿದರು, ಆ ವಿಡಿಯೋ ಮಾಡಿ ತೊಂದರೆ ಇಲ್ಲ, ಒಳಗೆ ಮಾಡಿ ಅಂತ. ಹಾಗೆ ಒಳಗೆಲ್ಲ ವಿಡಿಯೋ ಮಾಡಿ ಹಾಕಿದೆ. ಅಲ್ಲಿಂದ ವ್ಯೂಸ್ಗಳು ಬಂತು. ಆ ಅಮ್ಮ, ಆರಿಕೋಡಿಯ ಅಮ್ಮ ನನ್ನ ಜೀವನದಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ಬದಲಾವಣೆ ತಂದದ್ದು ಆ ಅಮ್ಮ. ಅದೇ ಇನ್ನು ಕೂಡ ನನ್ನ ಯೂಟ್ಯೂಬ್ ಚಾನಲ್ ಕರೆಕ್ಟಾಗಿ ನಾನು ಸ್ಟಾರ್ಟ್ ಮಾಡಿ 2 ವರ್ಷ ಆಗಲಿಲ್ಲ. 2 ವರ್ಷ. ಸೊ ಇದೇ ಜೂನಿಗೆ ನಮ್ಮ ಧರ್ಮದರ್ಶಿಗಳು ನಾನು ಹಾಕ್ತಾ ಇರ್ತೇನೆ, ಅವರ ಬರ್ತ್ಡೇಯ ದಿನ ನಾನು ಅಲ್ಲಿಗೆ ರೀಚ್. ನಂಗೆ ಗೊತ್ತಿಲ್ಲ, ಅದು ಏನೋ ಒಂದು ಇನ್ಸಿಡೆಂಟ್ ಅಲ್ಲಿ ಹೋದಲ್ಲಿಗೆ ನೋಡುವಾಗ ನೆಕ್ಸ್ಟ್ ಡೇ ಎಲ್ಲ ಲಾಡ್ ಕೊಡ್ತಿದ್ದಾರೆ ಬೆಳೆ ಊಟಕ್ಕೆ ಆಗುವಾಗ. ಎಂತಂದು ಕೇಳುವಾಗ ಹೇಳ್ತಿದ್ದಾರೆ ಧರ್ಮದರ್ಶಿಗಳ ಬರ್ತ್ಡೇ ಅವತ್ತು ಅಂತ. ಸೊ ಧರ್ಮದರ್ಶಿಗಳ ಬರ್ತ್ಡೇ ದಿವಸ ನಾನು ಹೋಗಿ ಅಲ್ಲಿಂದ ವಿಡಿಯೋನ ಬಿಟ್ಟೆ. ಈ ಜೂನಿಗೆ ಆಗುವಾಗ 100K ಆಗಿದೆ. ಜಸ್ಟ್ 2 ಇಯರ್ಸ್ ಅಲ್ಲಿ 2 ವರ್ಷದಲ್ಲಿ ವೆರೈಟಿ ಆಫ್ ಕಂಟೆಂಟ್ಸ್ ಎಲ್ಲನಾಗಿ 100K ಆಗ್ಲಿಕ್ಕೆ ರೀಸನ್ ಅಂತ ಹೇಳುವಾಗ ಯಾವ ರೀತಿ ಅಂದ್ರೆ ತಲ್ಲಿತ್ತ ಇದೇ ಕಂಟೆಂಟ್ ಮಾಡಬೇಕು ಏನಾದ್ರು? ಆದ್ರೆ ಫಸ್ಟ್ ನಾನು ಕೈ ಹಿಡಿದ ಕಂಟೆಂಟ್ಗಳೇ ಟೆಂಪಲ್ಸ್. ಹೌದು. ಸೊ ಫ್ಯಾಮಿಲಿ ಎಲ್ಲ ಕೂತು ನೋಡ್ತಾ ಇದ್ರು, ಯಾರು ಕೂಡ ಅಷ್ಟೊಂದು ಮಾಡ್ತಿರ್ಲಿಲ್ಲ. ಬಟ್ ಎಲ್ಲ ಟೆಂಪಲ್ಗಳಿಗೆ ಹೋಗಿ ಅಲ್ಲಿ ಹಿಸ್ಟ್ರಿಗಳನ್ನು ತಿಳಿಸಬೇಕು, ನಮ್ಮ ಧರ್ಮ, ನಮ್ಮ ಹಿಂದುತ್ವ ಅಂತ ಹೇಳುವಂಥದ್ದು ನನ್ನ ಮನಸ್ಸಲ್ಲಿ ನನ್ನ ಧರ್ಮದ ಬಗ್ಗೆ ನನಗೆ ತುಂಬಾನೇ ಒಂದು ಗಟ್ಟಿ ವಿಚಾರ ನನ್ನಲ್ಲಿದ್ದದ್ದು. ಸೊ ಧರ್ಮದ ವಿಷಯದ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿ ನಾನು ಎಲ್ಲ ವಿಚಾರದ ಧರ್ಮದ ಹಾಗೆಂತೇಳಿ ಬೇರೆ ಧರ್ಮದವರನ್ನ ನಾನು ಎಲ್ಲಿ ದೂರ್ತೇನೆ ಅಂತೇಳಿ ಅಲ್ಲ, ಹಾಗೆಂತೇಳಿ ನಮ್ಮ ಧರ್ಮದನ್ನೇ ನಾನು ಜಾಸ್ತಿ ಮಾಡ್ತಾ ಇದ್ದದ್ದು. ನಮ್ಮ ಧರ್ಮದ ವಿಚಾರದಲ್ಲಿ ರಾಜಿ ಇಲ್ಲ ಅಂತ. ಧರ್ಮದ ವಿಷಯಕ್ಕೆ ಬೇಕಾಗಿ ಯಾವ್ದನ್ನು ಮಾಡ್ತಾ ಇದೆ, ಟೆಂಪಲ್ಗಳನ್ನು ಮಾಡ್ತಾ ಇದೆ. ಹೈಯೆಸ್ಟ್ ಆಗಿ ಟೆಂಪಲ್ಗಳನ್ನೇ ಮಾಡ್ತಾ ಇದ್ದದ್ದು. ಯಾವ್ದಾವ್ದು ಹಳ್ಳಿಗಳಿಗೆ ಹೋಗಿ ನಾವು ನಮ್ಮ ತುದಿಡಿಕೆರೆ ದೇವಸ್ಥಾನದ ಅಲ್ಲಿ ಕ್ಲೀನಿಂಗ್ ಆಗಿರ್ಬೋದು ಎಲ್ಲ ಒಂದಷ್ಟು ನಾವು ಚೇಂಜಸ್. ಅದು ಎಲ್ಲ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೀಸನ್ ದೇವರೇ, ಅವರೇ ಖರ್ಚ್ಕೊಳ್ಳೋದು. ಸೊ ಹಾಗೆ ಕಂಟೆಂಟ್ಗಳು, ದೇವಸ್ಥಾನ ಕಂಟೆಂಟ್ ತುಂಬಾ ಒಳ್ಳೇದಿತ್ತು. ಮತ್ತೆ ಕ್ಯಾಮರಾ ಇದ್ರಾಗ್ತದ, ಮೈಕ್ ಬೇಕಲ್ಲ. ಸೊ ವೈರ್ ಹಾಕಿ ಮೈಕ್ ಎಲ್ಲ ಶೂಟ್ ಎಲ್ಲ ಮಾಡಿ ಮನೇಲಿ ಬಂದು ನೋಡುವಾಗ ಅದು ವಾಯ್ಸೇ ಇರದೇ ಇರಲಿಲ್ಲ. ಮೈಕ್ ಯಾವ್ದು ನಮ್ದು ವೈರ್ ಮೈಕ್. ಎಲ್ಲಿ ಎಲ್ಲ ಆಗಿ ಒಳ್ಳೆ ಇಂಟರ್ವ್ಯೂ ಎಲ್ಲ ಮಾಡಿ ಅವರ ಹಾಡೆಲ್ಲ ಹೇಳಿ ಮನೆಗೆ ಬಂದು ಹಾಕಿ ನೋಡ್ತೇನೆ, ಓ ವಾಯ್ಸಿಲ್ಲ, ಕುಯ್ದ ಕೇಳ್ತುಂಟು. ಹೇಗೆ ಅಲ್ಲ ಅವರು ನೆಕ್ಸ್ಟ್ ಡೇ ಕಾಲ್ ಮಾಡಿ, ಅಣ್ಣ ಒಂದು ವಿಡಿಯೋ ಅಂತ ಬರ್ತದ ಅಂತ. ಎಲ್ಲಿ ಎಂತ ಹಾಡು ನನಗೆ ಒಂದಿನ ಕಾಂತಾರ ಮೂವಿ ಆದ್ಮೇಲೆ ಮಂಗಳೂರಲ್ಲಿ ಹೋಗಿ ಕದ್ರಿ ಬರ್ಕಲ್ಲಿ ಶೂಟ್ ಮಾಡಿದ್ವಿ. ಎಲ್ಲ ಆಯಿತು. ಆ ಜನ ಫುಲ್ ಪಾಪ ಅವರ ಎಮೋಷನಲ್ ಆಯಿತು ಅವ್ರ ಲೈಫಲ್ಲಿ ಬಂದದ್ದು. ಅಂದ್ರೆ ಸೊ ನವೀನ್ ಅಂತ ಅವರ ಹೆಸರು, ಆ್ಯಕ್ಟರ್. ಅದ್ರಲ್ಲಿ ಮೈನ್ ಫಸ್ಟ್ ಬರ್ತಾರೆ ನೋಡಿ, ಆಯಿತು ಪಾಪ ಅವ್ರ ಎಮೋಷನ್ ಎಲ್ಲ ಆಯಿತು, ಇದಾಯಿತು ಎಲ್ಲ ಆಯಿತು. ಅಲ್ಲಿ ತೆಗೆದು ನೋಡ್ತೀವಿ ವಾಯ್ಸ್ ಇಲ್ಲ. ಈ ಎಮೋಷನ್ ವಾಪಸ್ ತರಲಿಕ್ಕೆ ಆಗ್ತದೆ. ಆ ಹಾಡಿದ್ರು ಮತ್ತೊಮ್ಮೆ ಹಾಡ್ಸ್ಬೋದು. ಮತ್ತೆ ಏನೆಲ್ಲ ಮಾಡಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಎಲ್ಲ ಕೊಟ್ಟು ಅದು ಬಿಟ್ವಿ ವೀಸ್. ಅಂಥ ಕಷ್ಟದಿನ ಆ ಬೋಯ ಮೈಕಲ್ಲಿ ಇಷ್ಟು ದೂರ ಹೇಳಿದ್ರೆ ಅದು ವಾಯ್ಸ್ ಬರೋದಿಲ್ಲ. ಇಂಥದ್ದೆಲ್ಲ ಆಯಿತು. ಮತ್ತೆ ರೋಡ್ ಮೈಕ್ ಬಂತು.
ಅದು ನನಗೆ ತುಂಬ ಸುಜಯ್ ನನ್ನ ಫ್ರೆಂಡ್ ಇದ್ದ ಕ್ಲಾಸ್ಮೇಟ್, ಅವನು ತುಂಬ ಒಂದಷ್ಟು ಅದಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಎಲ್ಲ ಒಂದೊಂದು ಹಂತದಲ್ಲಿ ಹೆಲ್ಪ್ ಮಾಡ್ತಾನೆ ಹೋದ್ರು ಎಲ್ಲರೂ. ಹಾಗೆ ವಿಡಿಯೋಸ್ ಮಾಡ್ತಿರುವಾಗ ಒಂದು ಫಂಡ್ ರೈಸಿಂಗ್ ಎಲ್ಲ ಮಾಡಿದ್ರಿ, ಅದು ಹೇಗೆ ಕಷ್ಟ ಉಂಟಾ ಅಥವಾ ಹೇಗೆಂದ್ರೆ ಬಡವರಿಗೆ ಮನೆ ಕಟ್ಟಿಸ್ಕೊಡೋದಾಗಿರ್ಬೋದು, ಹುಷಾರಿಲ್ಲದವರಿಗೆ ಒಂದು ಫಂಡ್ ರೈಸ್ ಮಾಡಿ ಕಲೆಕ್ಟ್ ಮಾಡೋದು, ಸೊ ಅಂತ ಎಲ್ಲ ಹೇಗೆ? ಸೊ ಅದೊಂದು ಈ ಹೆಲ್ಪಿಂಗ್ ಫಸ್ಟ್ ಟೈಮ್ ಮಾಡಿ ನೀವು ತುಂಬಾ ಕಷ್ಟದಲ್ಲೇ ಬಂದದಲ್ಲ, ಅದು ವೇಷ ಹಾಕಿದ್ವಿ. ವೇಷ ಹಾಕಿ ಹೌದೌದು ವೇಷ ಹಾಕಿದ್ವಿ ಫಸ್ಟ್. ಅದೇ ಹೌದು, ವೇಷ ಹಾಕಿ ಅಂದ್ರೆ ಅದರ ಫೀಲ್ ಹೇಳಿ ಸುಖನೇ ಇಲ್ಲ. ಅಂದ್ರೆ ಹಾರ್ದಿಕ್ ಹೇಳುವಂತ ಒಬ್ಬ ಮಗುವಿಗೆ ಬೇಕಾಗಿ ಯಾಕೆ ಬಂತ ಹೇಳಿದ್ರೆ ರವಿ ಕಟಪಾಡಿ ಅವರೆಲ್ಲ ತುಂಬಾನೇ ಮಾಡ್ತಿದಾರಲ್ಲ, ಸೊ ನಾವ್ ಯಾಕೆ ಹೆಲ್ಪ್ ಮಾಡಬಾರ್ದು ವೇಷ ಹಾಕಿ ಅಂತೇಳಿ ವೇಷ ಎಲ್ಲ ರೆಡಿ ಮಾಡಿದ್ವಿ. ಇಲ್ಲಿ ರೆಡಿ ಮಾಡಿ ಎಲ್ಲ ಹಾಕಿ ಹೋದ್ವಿ. ಅಲ್ಲಿಂದ ಒಂದು 100 ಮೀಟರ್ ಬರುವಾಗ ಎನರ್ಜಿಯೇ ಇಲ್ಲ, ಸತ್ತೋದಾಗಿದೆ ಒಳಗೆ. ಜ್ಯೂಸ್ ಕೊಡ್ಲಿಕ್ಕೆ ಒಬ್ಬ ಅಂದ್ರೆ ಅದು ಫುಲ್ ಇದಲ್ಲ, ಈ ಇಷ್ಟು ದೊಡ್ಡ ಹೆಲ್ಮೆಟ್ ಇತ್ತು, ಹೀಗಿತ್ತು ವೇಷ ಎಲ್ಲ ಇದೆಲ್ಲ ಮಾಡಿ. ನೀರು ಬೇಕು ಅಂತ ಆಗ್ತಾ ಇದೆ, ಹೊರಗಿಂದ ಒಬ್ಬ ನೀರು ಕೊಡುತ್ತೆ ಹೀಗೆ. ಆ ಪೈಪ್ ಇಲ್ಲಿವರೆಗೆ ಮಾತ್ರ ಇಲ್ಲಿವರೆಗೆ ರೀಚ್ ಆಗ್ತಿರಲಿಲ್ಲ, ಇಲ್ಲಿವರೆಗೆ ಸ್ವಲ್ಪ ಹೊತ್ತು ಹಿಡಿದು ತೆಗೆದ್ರು. ನನ್ನ ಬಾಯಿಗೆ ಎತ್ತಲಿಲ್ಲ ನೀರು. ಆದ್ರೂ ಕೂಡ ಅಂದ್ರೆ ಆ ಸಿಚುವೇಶನ್ ಒಂದು ಈಗ ನೆನ್ಸೋಕೆ ನಗು ಬರೋದು. ಅಂತಾಗಿ ಒಂದು 2 ಲಕ್ಷವನ್ನ ಶಾರದೋತ್ಸವ ಟೈಮಲ್ಲಿ ಆ ಮಗುವಿಗೆ ಕೊಟ್ವಿ. ಎಲ್ಲ ಅದಕ್ಕೆಲ್ಲ ರೀಸನ್ ಯೂಟ್ಯೂಬ್. ಇವತ್ತು ಸುಮಾರು 60ರಿಂದ 65 ಲಕ್ಷ ಮನಿಯನ್ನ ಅಂದ್ರೆ ಹಣವನ್ನ ದಾನಿಗಳಿಂದ ಕಲೆಕ್ಷನ್ ಮಾಡಿ ಬೇರೆ 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 ಅವರಿಗೆ ನಾವು ಕೊಟ್ಟಿದ್ದೇವೆ. ಸೊ ನಮ್ಮ ತಂಡ ಟೀಮ್ ಮೂಲಕ ಕೊಟ್ಟಿದ್ದೇವೆ. ಎಲ್ಲದಕ್ಕೂ ರೀಸನ್ ಯೂಟ್ಯೂಬ್. ಅಂದ್ರೆ ಹೆಚ್ಚಿನ ಯೂಟ್ಯೂಬ್ ಇಂದ ಹಣ ಮಾಡಬಹುದು. ನೀವು ಹಣ ಮಾಡಿ ಹೇಗೆ ಅಂದರೆ ಯೂಟ್ಯೂಬಿಂದ ಅಂತಲ್ಲ, ಯೂಟ್ಯೂಬ್ ಹೇಗೆ ಒಂದು ಪ್ಲಾಟ್ಫಾರ್ಮ್ ಆಗಿ ಅದರಿಂದ ಜನರಿಗೆ ಎಷ್ಟು ಹೆಲ್ಪ್ ಮಾಡ್ಬೋದು ಅಂತ ಮಾಡಿಕೊಟ್ಟು ತುಂಬ ಮಾಡಿದ್ದೇವೆ. ಅಂದರೆ ಸೀರಿಯಸ್ಲಿ ಅಂದರೆ ಜನಗಳು ನಮ್ಮನ್ನು ಅಂದರೆ ಆರಿಕೋಡಿಯ ನಮ್ಮ ಟೆಂಪಲ್ಗಳಂದರೆ ಅಮ್ಮ ತುಂಬಾನೇ ನಮ್ಮ ಜೊತೆಗೆ ನಿಂತು ಸಹಕಾರ ಕೊಟ್ಟಿರುವಂಥದ್ದು. ಆನಂತರ ಆರಿಕೋಡಿ ಆದ ನಂತರ ಬೇರೆ ಯಾವ ಕಂಟೆಂಟ್ಗಳನ್ನು ಹಾಕ್ತಿದ್ರು ಕೂಡ ಜನಗಳಿಗೆ ರೀಚ್ ಆಗ್ತಾ ಬರ್ತಾ ಹೋಯಿತು. ಫಂಡ್ ರೈಸಿಂಗ್ ಎಷ್ಟು ಅಂದರೆ ಹೇಗೆ ಮಾಡ್ತಿದ್ದೀರಿ ಅಥವಾ ಫಂಡ್ ರೈಸ್ ಹೇಗೆ ಅಂತ ಹೇಳಿದ್ರೆ ಅದೊಂದಾಯಿತು. ಜನಗಳು ಇಲ್ಲಿ ಅಂದರೆ ಭಿಕ್ಷೆ ಬೇಡಿದ್ವಿ ವೇಷ ಹಾಕಿ, ಸೊ ಎಲ್ಲ ಕೊಟ್ಟರು, ಇದರಲ್ಲಿ ಕೊಟ್ಟರು, ಸ್ಕ್ಯಾನರ್ಗಳಿಗೆ ಮಾಡಿ 2 ಲಕ್ಷ ಕೊಟ್ವಿ. ಆನಂತರ ನಮಗೆ ಬಂದಿರೋದು ಇಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ಮಾಡುವಂಥ ವಿಡಿಯೋಗಳು ಡೈರೆಕ್ಟ್ ಅವರದ್ದೇ ಸ್ಕ್ಯಾನರ್ ಹಾಕಿ ಮಾಡ್ತಾ ಇದ್ವಿ. ಕೆಲವೊಮ್ಮೆ ಅವ್ರ ಜೊತೆ ಸ್ಕ್ಯಾನರ್ ಇಲ್ಲ ಅಂತ ಹೇಳಿದ್ರೆ ಕಡು ಬಡವರಿಗೆ ಇರೋದಿಲ್ಲ, ನಮ್ದೇ ಒಂದು ಹೆಲ್ಪಿಂಗ್ ಸ್ಕ್ಯಾನರ್ ಮಾಡಿ ಅದರಿಂದ ಫಸ್ಟಿಗೆ ಬರೋವಾಗ ಎಷ್ಟು ಉಂಟು ಸ್ಕ್ರೀನ್ ಶಾಟ್ ಹಾಕಿ ಲಾಸ್ಟ್ಗೆ ಅವರಿಗೆ ಕೊಡ್ತಾ ಇದ್ವಿ. ಸೊ ಹಾಗಾಗಿ ಫಂಡ್ ರೈಸ್ ಮಾಡ್ತಿರುವಾಗ ಒಂದು ಪ್ರಾಬ್ಲಮ್ಗಳೆಲ್ಲ ಬರ್ತದೆ, ಅಂದ್ರೆ ಕೆಲವರಿಗೆಲ್ಲ ಡೌಟ್ಸ್ ಇರುತ್ತೆ ಇಲ್ಲ ನಮಗೆ ಡೌಟ್ಸ್ಗಳಂತಲ್ಲ, ಅವ್ರು ಬಂದ ಅಮೌಂಟ್ ಅವರಿಗೆ ತಗೊಂಡು ನಾವು ಕೊಡ್ತಾ ಇದ್ವಿ ಎಲ್ಲ ವಿದಿನ್ ಇದರಲ್ಲಿ ಎಲ್ಲ ವಿತ್ ಪ್ರೂಫ್ ವಿಡಿಯೋಗಳಲ್ಲೇ ಪ್ರೂಫ್ ಮಾಡಿ ಆಗ್ತಾ ಇದ್ವಿ. ಸೊ ಈ ಕರ್ನಾಟಕ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಔಟ್ಸೈಡ್ ಇದ್ದಾರೆ ನೋಡಿ, ಅವರು ಕೂಡ ಸಾಕಷ್ಟು ಮಂದಿ ಹೆಲ್ಪ್ ಮಾಡಿದ್ದಾರೆ. ಸೊ ಅದಕ್ಕೆ ಈ 1.5 ವರ್ಷದ ಒಳಗೆ 65 ಲಕ್ಷ ಅಮೌಂಟ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಯಾರು ಕೂಡ ಡೌಟ್ ಅಂತ ಪಡಲಿಲ್ಲ. ಅಲ್ಲ ಪಡೋರು ಪಡ್ತಾ ಇರ್ತಾರೆ, ಆ ಏತ್ ಮಾರೆ ಕಾಸು ಮಾಲ್ತೆ ಅದ್ರದ್ದು ಎಷ್ಟು ದುಡ್ಡು ಮಾಡಿದ, ಈ ಬಡವರಿಗೆ ಕೊಟ್ಟಿರೋ ದುಡ್ಡಲ್ಲಿ ನನಗೆ ದುಡ್ಡು ಮಾಡಿ ನನಗೆ ಆಗಬೇಕಾ? ಸೊ ಅದು ಹೇಳೋರು ಎಷ್ಟೋ ಇರ್ತಾರೆ. ಹಾಗಿದ್ದು ಹೇಳಿ ಆ ಟೈಮಲ್ಲಿ ಅವಶ್ಯಕತೆ ಯಾರಿಗಿದೆ ಅವರ ಕಣ್ಣೀರು ಒರೆಸಿದೇವಲ್ಲ, ಅದೊಂದು ಸಾರ್ಥಕ ಭಾವ ನಮಗಿದೆ. ಇವಾಗಲೂ ಒಂದು ಮನೆ ಆಗ್ತಾನೆ ಇದೆ. ಸೊ ಅದು ರೀಸೆಂಟ್ಲಿ ಗೃಹ ಪ್ರವೇಶ ಆಗ್ಲಿಕ್ಕೆ ಮಾಡಪಾಡಿದ್ದು, ಅದು ಒಬ್ಬರೇ ಅಮ್ಮ ಇದ್ದಾರೆ ಗೊತ್ತಾಯ್ತು, ವಿಡಿಯೋ ಹಾಕಿದ್ರಲ್ವ ಸದ್ಯ. ಹಾಗೆ ಫಂಡ್ ರೈಸಿಂಗ್ ಕೂಡ ಮಾಡ್ತಾ ಇದ್ರಿ. ಈ ಒಂದು ಸಾಧಕರನ್ನು ಗುರುತಿಸಾಗಿರ್ಬೋದು, ಆರ್ಟಿಸ್ಟ್ ಗಳನ್ನಾಗಿರ್ಬೋದು ಅಂತ ಅಡುಗೆದೊಂದು ಸ್ಟಾರ್ಟ್ ಮಾಡಿದ್ರಿ. ಬಟ್ ನಾವು ಕೂಡ ನೀವು ಬಂದಿದ್ರಿ. ಹೌದು ಕರೆಕ್ಟ್. ಸೊ ಅದು ಕಂಟೆಂಟ್ಗಳು ಒಂದು ವೆರೈಟಿ ಕಂಟೆಂಟ್ಗಳೆಲ್ಲ ಇರಲಿ ಅಂತ ಹೇಳೋದಕ್ಕೆ. ಮತ್ತೆ ನನಗೆ ನೋಡಿ ಬಡವರನ್ನ ಕಂಡಾಗ, ಯಾಕೆ ಕಷ್ಟದಲ್ಲಿರೋರನ್ನ ಕಂಡಾಗ ನನಗೊಂದು ಹರ್ಟ್ ಆಗ್ತದೆ ಅಂತ ಹೇಳಿದ್ರೆ ನಾನು ಅದೆಲ್ಲ ನೋಡಿ ಬಂದವನೇ. ಸೊ ನಮಗಿರುವಂಥ ಪ್ಲಾಟ್ಫಾರ್ಮ್, ಜನಗಳು ಕೊಟ್ಟಿರುವಂಥ ಪ್ರೀತಿ ಯೂಟ್ಯೂಬ್ ಅಂತ ಹೇಳೋದು, ಅದಕ್ಕೋಸ್ಕರ ಅದರಿಂದ ನಾವು ಜನಗಳ ಜೊತೆ ಏನಾದ್ರು ಕೇಳಿ ಕೊಡೋಣ ಅಂತ ಹೇಳುವಂಥದ್ದು. ಸೊ ನಮ್ದು ಏನಿಲ್ಲ, ಜನಗಳು ಕೊಟ್ಟಿರೋದ್ರಿಂದ ಈ 100K ಎಲ್ಲಾನು ಸಬ್ಸ್ಕ್ರೈಬ್ ಆಗಿ ಅದರಿಂದ, ಸೊ ಅದಕ್ಕೆ ಕೊಡೋಣ ಅಂತ ಹೇಳುವಂಥದ್ದು. ಅಂದ್ರೆ ಅದೇ ಫಂಡ್ ರೈಸಿಂಗ್ ಅಲ್ಲೆಲ್ಲ ಅಂದ್ರೆ ಸುಮಾರು ಜನರು ಹೆಚ್ಚಿನವರು ಕಾಲ್ ಮಾಡ್ತಿರ್ತಾರೆ, ನಮ್ಮಲ್ಲಿ ಕೂಡ ಹೀಗೆ ಹೇಳ್ತಾರೆ. ಸೊ ಅಂದ್ರೆ ಅದಕ್ಕೆಲ್ಲ ಹೇಗೆ ತುಂಬಾ ಹೇಳ್ತಾರೆ. ತುಂಬಾ ಹೇಳಿದಾಗ ನಮಗೂ ಒಂದು ಇರುತ್ತಲ್ಲ, ಸೊ ಯಾರಿಗೆ ಮಾಡ್ಬೇಕು, ಅವರ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ, ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಇಲ್ಲ, ಈ ರೀತಿಯೆಲ್ಲ ಇದ್ದಾಗ ನಾವು ಮಾಡ್ತೇವೆ, ಒಂದು ಹೆಲ್ಪ್ ಮಾಡ್ತೇವೆ. ಸೊ ಇಷ್ಟೋರಿ ಮಾಡಿರುವಂತದ್ದು ಅದುವೇ ಮಾಡಿಕೊಂಡು ಅದೇ ಕಷ್ಟ ಪಾಪ ಹಾಕುವವರಿಗೆ ಎಂತ ದಿನಾಲಿ ಒಂದು ಇದೆ ಅಂತ ಹೇಳುವಂಥದ್ದು. ಸೊ ಆ ಆಯಾಯ ಊರುಗಳಿಗೆ ಅವ್ರ ಊರಲ್ಲಿ ಒಂದು ಏನೋ ಒಂದು ಅಲ್ಲಿ ಇರತಕ್ಕಂಥವ್ರು ಕೇಳಿದ್ರೆ ಕೊಡ್ತಾರೆ. ಮತ್ತೆ ಅಂದ್ರೆ ಹೆಚ್ಚಿನವರು ಯೂಟ್ಯೂಬರ್ಸ್ಗಳಿದ್ದಾರೆ, ಅವರು ಕೂಡ ಮಾಡ್ಲಿ, ಅಥವಾ ನ್ಯೂಸ್ ಚಾನಲ್ಸ್ ಇದ್ದಾರೆ. ಸೊ ಅಷ್ಟೇ ಕೂಡ ಮಾಡ್ಬೋದು. ಅದೇ ಎಲ್ಲದಕ್ಕೂ ನಾವೇ ಹೋಗ್ಲಿಕ್ಕೆ ಆಗುದಿಲ್ಲ. ಸೊ ನಮಗೆ ಇರ್ತದೆ, ನಮ್ದು ಹೊಟ್ಟೆ ತುಂಬಬೇಕಲ್ಲ. ಸೊ ಹಾಗಾಗಿ ಆ ತರ ವಿಷಯಗಳು ಕರೆಕ್ಟ್. ಮತ್ತೆ ಅದರ ನಂತರ ನಮ್ದು ಹೋರಾಟಗಳು ಮೈಲಿ ಇದ್ದದ್ದು ಯೂಟ್ಯೂಬ್ ಮೂಲಕ. ಸೊ ಸೌಜನ್ಯ ಪರವಾಗಿರುವಂತಹ ಹೋರಾಟಗಳು ಎಲ್ಲ ವಿಡಿಯೋ ಕೂಡ ಡಿಲೀಟ್ ಆಗಿತ್ತು. ವಿಡಿಯೋ ಡಿಲೀಟ್ ಆಗಿತ್ತು. ಹೈಕೋರ್ಟ್ ಇಂದ ನನಗೆ ನೋಟಿಸ್ಗಳು ಬಂದಿತ್ತು. ತುಂಬಾ ನಿಜ, ಯಾರು ಅವಾಗ ನಮ್ಮ ಜೊತೆ ಯಾರು ನಿಲ್ಲಿಲ್ಲ. ಆ ಟೈಮಲ್ಲಿ ಯಾರು ನಿಂತಿರ್ಲಿಲ್ಲ.
ಸೊ ನಾವು ಏನು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಇವಾಗಲೂ ನಾನು ಹೇಳ್ತಿರೋದು ಅದೇ. ಸೊ ಆ ಟೈಮಲ್ಲಿ ಹೋದಾಗ ಅದು ಬಂತು, ವಿಡಿಯೋ ತುಂಬಾ ವೈರಲ್ ಆಯಿತು. ವೈರಲ್ ಆಗಿ ನನಗೆ ನೋಟಿಸ್ 2-3 ಸಲ ನೋಟಿಸ್ ಬಂತು. ಆ ಮ್ಯಾಟ್ರಿಂದಾಗಿ ಇವತ್ತು ನಾನು ನನ್ನ ಜಾಬನ್ನು ಕೂಡ ನಾನು KFDC ಅಂತ ಹೇಳಿದ್ರೆ ನೋಡಿ, ಆ ಜಾಬನ್ನು ಕೂಡ ನಾನು ಲೆಫ್ಟ್ ಮಾಡೋದಕ್ಕೆ ಒನ್ ಆಫ್ ದಿ ರೀಸನ್ ನಮ್ಮ ವಿಡಿಯೋಗಳು. ನಾನು ಎಲ್ಲಿ ಕೂಡ ಹೇಳಲಿಲ್ಲ. ಸೊ ನಂದು ಯಾಕೆ ಜಾಬ್ ಬಿಡೋಕ್ಕೆ ರೀಸನ್ ಆಯಿತು, ಇನ್ನೆಲ್ಲಿಗೂ ನನ್ನ ಹಾಕಿದ್ರು ಅಂತ ಹೇಳಿದ್ರು ಕೂಡ, ಜಾಬಲ್ಲಿ ಆಚೆ ಹಾಕಿದ್ರು ಅಂದ್ರೆ ಕೂಡ ಅದು ಕೂಡ ರೀಸನ್ ಆಗಿತ್ತು. ಸೊ ಅದು ಕೂಡ ತುಂಬಾ ಅದರ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸಿದೆ. ರಾಜಕೀಯದವ್ರ ಜೊತೆಗೆ ಇದ್ದದ್ದು, ಅವ್ರ ಜೊತೆ ಮಾತಾಡಿಸುವಂಥದ್ದು ನಮ್ಮ ಧರ್ಮದ ಪ್ರಕಾರವಾಗಿದ್ದು ಅದು ತುಂಬಾನೇ ಇದೆ. ಸೊ ಅದು ಕೂಡ ಲೈಕ್ ರಾಜಕೀಯ ಬಗ್ಗೆ ಮಾತಾಡುವಾಗ ಕೆಲವೊಬ್ಬರಿಗೆ ಆಗುದಿಲ್ಲ, ಇರ್ತದೆ, ತುಂಬಾನೇ ಇರ್ತದೆ. ಅದ್ರ ಬಗ್ಗೆ ಏನ್ ಹೇಳಕ್ಕಾಗುತ್ತೆ. ನಮಗೆ ಆಕ್ಚುಲಿ ರಾಜಕೀಯ ಅಂತ ಅಲ್ಲ, ನಮಗೆ ನಿಜವಾಗ್ಲೂ ನಾನು ಮೋದಿ ಭಕ್ತ ಅಷ್ಟೇ. ವ್ಯಕ್ತಿ ಮೋದಿಗಾಗಿ ಎಲ್ಲ ಅಷ್ಟೇ. ಸೊ ಹಾಗೆಲ್ಲ ಆಯ್ತು. ಫಸ್ಟ್ 10K ಸಬ್ಸ್ಕ್ರೈಬರ್ಸ್ ಅದು ಒಂದು ಜರ್ನಿ ಅಂದ್ರೆ 10K 25K 50K ಅದು ಹೇಗೆ 10K ಜರ್ನಿ ನೀವು ಕೂಡ ಸ್ಟಾರ್ಟಿಂಗ್. ಓಕೆ 10K ನಾವು ಇಲ್ಲ ತುಂಬಾ ಖುಷಿ ಆಗಿದೆ. 5K ಗೆ ನಾವು ಒಟ್ಟಿಗಾಗಿ ಒಂದು ಕ್ವಶನ್ ಅಂಡ್ ಆನ್ಸರ್ ವಿಡಿಯೋ ಮಾಡಿ, ಕ್ವಶನ್ ಅಂಡ್ ಆನ್ಸರ್. ಹೌದು, ಬಟ್ ಆ ಟೈಮಲ್ಲಿ ಶೂಟ್ ಮಾಡಿಲ್ಲ ಅಷ್ಟೇ. ಹೌದು ಅದು ಮತ್ತೆ ಮಾಡಲಿಲ್ಲ. 5K ಆಯ್ತು, 10K ತುಂಬಾ ಖುಷಿ ಆಯ್ತು. 50K ಆ ನಂತರ 25 ಗೆ ತುಂಬಾನೇ ಹ್ಯಾಪಿ ಆಗಿತ್ತು. ಡಿಸೆಂಬರ್ ಅಲ್ಲಿ ಆಗಿತ್ತು, ಲಾಸ್ಟ್ ಇಯರ್. ಕಾನ್ಫಿಡೆನ್ಸ್ ಪರ್ಚೇಸ್ ಮಾಡುವ ಸೆಟ್ ಆಗಿತ್ತು. ಆನಂತರ ವೇಟ್ ಮಾಡಿದ್ರೆ 50K ಆಗಲಿ ಅಂತ. 50K ಅಲ್ಲಿ ನಾವು ಸೆಲೆಬ್ರೇಟ್ ಕೂಡ ಮಾಡಿದ್ವಿ. ಹೌದು, ಪ್ರಜ್ಞಾಶ್ರಮಕ್ಕೆ ಅಲ್ಲಿ ಊಟ ಮತ್ತೆ ಅವ್ರ ಜೊತೆ ಎಲ್ಲ ಇದು ಮಾಡಿದ್ವಿ. ಆಮೇಲೆ 75 ಎಲ್ಲ ಏನು ಮಾಡಿಲ್ಲ, ಸ್ಟುಡಿಯೋ ಮಾಡುವಂತ ಟೈಮ್, ಸೊಳ್ಳೆ ಜಾತ್ರೋತ್ಸವ ಸ್ಟುಡಿಯೋ ಟೈಮ್. ಅಂದ್ರೆ ನಂಗೆ ನೆನಪಿರೋ ಹಾಗೆ ನೀವು ನಂಗೆ ಮೆಸೇಜ್ ಆಗ್ತಿದ್ರಿ, ಲೈಕ್ ಲಾಕ್ಡೌನ್ ಡೇಸ್ ಅಲ್ಲಿ ಒಂದು ಸ್ಟುಡಿಯೋ ಮಾಡಬೇಕು ಹಾಗೆ. ಸ್ಟುಡಿಯೋ ಮಾಡೋ ಕನ್ಸು ನಮ್ದು ಇವತ್ತು ನೆನದಲ್ಲ, ಅದಕ್ಕೆ ಆಯಾ ಟೈಮಿಗೆ ಆಗ್ತದೆ ಅಂತ ಹೇಳೋದಕ್ಕೆ ಅದೇ ರೀಸನ್. ಸೊ ಸ್ಟುಡಿಯೋ ಅಂತೂ ನಾವು ಇದು 10-15 ದಿನದಲ್ಲಿ ಮಾಡಿರೋ ಸ್ಟುಡಿಯೋ ಎಲ್ಲ, ಅದಕ್ಕೆಲ್ಲನೂ ಆರಿಕೋಡಿ ಅಮ್ಮನೇ ತುಂಬಾನೇ ನಮಗೆ ಸಪೋರ್ಟ್. ಅದು ಅಂದ್ರೆ ಅಮ್ಮನ ಒಂದು ಶಕ್ತಿ ಇಲ್ಲದ ಏನು ನಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಸೊ ಎಲ್ಲ ಇನ್ವೆಸ್ಟ್ ಎಲ್ಲ ಮಾಡಿ, ಸೊ ಅದೊಂದು ಭಯಂಕರ ದೊಡ್ಡ ಜರ್ನಿ. ಒಂದು ಸ್ಟುಡಿಯೋ ಒಂದು ಆದ್ಮೇಲೆ ಒಂದು ವಾತಾವರಣ, ಒಂದು ಒಳ್ಳೆ ಅಟ್ಮಾಸ್ಫಿಯರ್ ನಮಗೆ ಕರೆಕ್ಟ್ ಅದೊಂದು ಇರೋದಕ್ಕೆ. ಸೊ 75 ಇಂದ ಅಂದ್ರೆ ಆ ಟೈಮಲ್ಲಿ ಎಷ್ಟು ಅಂದ್ರೆ ಇದಿತ್ತು, ಲೈಕ್ ಸ್ಟುಡಿಯೋ ಮಾಡೋದು, ಕಂಟೆಂಟ್ ಅದು ಇದು ಅಂತ ಏನಾದ್ರು. ನನಗೆ ಅವಾಗ ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡುವ ಅಂತ ಹೇಳುವಂಥದ್ದು ಇತ್ತಲ್ಲ, ಜೊತೆಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ. ಅದಕ್ಕೆ ಅದು ಕೂಡ ರನ್ನಿಂಗ್ ಅಲ್ಲಿ ಇದೆ. ಸೊ ಅದಾದ ಬಳಿಕ ಅದರಲ್ಲಿ ತುಂಬಾನೇ ನಮಗೆ ಅವಕಾಶ ಕೊಟ್ಟರು. ಸ್ಟಾರ್ಟಿಂಗ್ ಅಲ್ಲಿ ಅವಕಾಶ ಎಲ್ಲಿ ಹುಬ್ಬಳ್ಳಿ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ದೊಡ್ಡ ಅವಕಾಶ ಕೊಟ್ಟರು. ಸೊ ಅದು ಕೂಡ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಯಿತು. ಸೊ ಇದೆರಡನ್ನು ಕೂಡ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಸೊ ಆಯ್ತು. ಈಗ 75 ಆಯ್ತು, 100K ಆಗಿದೆ ಇವಾಗ. ಸೊ ಇವಾಗ ಏನಾದ್ರು ಲೈಫಲ್ಲಿ ಏನಾದ್ರು ಚೇಂಜಸ್ ಏನಾದ್ರು ಫೀಲ್ ಆಗ್ತಾ ಉಂಟು? ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದಷ್ಟೇ ನೋಡಿ, ಯಾರನ್ನು ಕೂಡ ಸೆಲೆಬ್ರಿಟಿ ಅಂತೇಳಿ ತಕೊಳ್ಳೇಬಾರ್ದು. ನಾವೆಂತನಲ್ಲ, ಇದು ಈ ಪ್ಲಾಟ್ಫಾರ್ಮ್ ಹೇಗೆ, ನಮ್ಮ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಹೇಗೆ ಹೋಗ್ತಿದೆ ಅಂತ ಹೇಳಿದ್ರೆ, ನಾವು ಕಷ್ಟದಲ್ಲಿರುವಾಗ ಜನಗಳು ಒಂದಷ್ಟು ಕೈ ಹಿಡಿದು ನಮ್ಮನ್ನು ಒಂದು 100K ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿದ್ದಾರೆ. ಒಂದಷ್ಟರ ಮಟ್ಟಿಗೆ ಬೆಳೆಸಿದ್ದಾರೆ. ಅಂದರೆ ಪಾಪ ಒಂದು ಏನೋ ಒಂದು ಮಾಡ್ತಿದ್ದಾರೆ, ನಾವು ಸಬ್ಸ್ಕ್ರೈಬ್ ಮಾಡೋ ಅಂತೇಳಿ ಬೆಳೆಸಿದ್ದಾರೆ. ಸೊ ಅದನ್ನು ಸೊಸೈಟಿಗೇನೆ ನಾವು ಏನಾದರೂ ಕಷ್ಟದಲ್ಲಿರುವಾಗ ಕೊಡಬೇಕು ಅಂತ ಹೇಳುವಂಥದ್ದೇ ನಮ್ಮ ಇರುವ ಮನಸ್ಸು ಕೂಡ. ಸೊ ಅದನ್ನೇ ಮಾಡ್ತಾ ಹೋಗ್ತಾ ಇರ್ತೇವೆ ಅಂತ. ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಈಗ ಜರ್ನಿಗೆ ಒಂದು ಕ್ಯಾಮರಾ ಆಗಿರ್ಬೋದು, ಮೈಕ್ ಅದು ಇದು ಅಂತ ಪರ್ಚೇಸ್ ಅದೇ ಇರುತ್ತೆ. ಸೊ ಅದಕ್ಕೆಲ್ಲ ಹೇಗೆ ಇನ್ವೆಸ್ಟ್ಮೆಂಟ್, ಸ್ಟುಡಿಯೋ ಕೂಡ ಸ್ಟುಡಿಯೋ ಅದೇ ಅದೊಂದು ದೊಡ್ಡ ಡೌಟ್ ಇರ್ಬೋದು, ಕಾಸು ಮಾಲ್ತೆ ಮಾರಂತ ಅಲ್ಲ, ಒಳ್ಳೆ ದುಡ್ಡು ಮಾಡಿದ ಯೂಟ್ಯೂಬ್ ಮಾಡಿ ಅಂತ. ಯೂಟ್ಯೂಬ್ ಅಲ್ಲಿ ಎಷ್ಟು ದುಡ್ಡು ಬರ್ತದೆ ನೀವು ಹೇಳಿ ನೋಡುವ. ನೀವು ಕೂಡ ನನ್ನಿಂದ ಮೊದಲಿನ ಯೂಟ್ಯೂಬರ್, ನೀವೇ ಯೂಟ್ಯೂಬ್ ಎಷ್ಟು ಬರ್ಬೋದು ದುಡ್ಡು? ಯಾರು ಕೂಡ ಡೈರೆಕ್ಟ್ ಆಗಿ ಹೇಳುದಿಲ್ಲ, ಕಂಪೇರ್ ಮಾಡಿ ಹೇಳ್ಬೋದು. ಹೌದು, ಲೈಕ್ ನಾವು ಪ್ರಮೋಷನ್ ವಿಡಿಯೋಗಳನ್ನ ಒಂದು ಹೇಗೆ ಹೇಳುದು, ಅಲ್ಲ ಒಂದೊಂದು ವ್ಯೂಸ್ ದುಡ್ಡು ಬರುತ್ತಾ? ಇಲ್ಲ, ಅಡ್ವರ್ಟೈಸ್ಮೆಂಟ್ಗೆ ದುಡ್ಡು ಬರಲ್ಲ. ಈಗ ಥಿಂಕಿಂಗ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದೊಂದು ವ್ಯೂಸ್ಗೆ ಬರ್ತದೆ ಅಂತ, ವ್ಯೂಸ್ ಕೊಟ್ರು, ಲೈಕ್ ಕೊಟ್ರು ದುಡ್ಡು ಬರ್ತದೆ, ಸಬ್ಸ್ಕ್ರೈಬ್ ಮಾಡಿ ದುಡ್ಡು ಬರ್ತದೆ ಅಂತ ಕೆಲವೊಬ್ಬರ ಮನಸ್ಸಲ್ಲಿ ಇರುತ್ತೆ. ಪಾಪ ಗೊತ್ತಿರುವುದಿಲ್ಲ ನಿಜ, ಅದರ ಬಗ್ಗೆ ಇದಲ್ಲ. ಸೊ ಹೇಗೆ ಇಷ್ಟೆಲ್ಲ ಆಗ್ಲಿಕ್ಕೆ ಸಾಧ್ಯ, ಎಲ್ಲಿಂದ ದುಡ್ಡು, ಏನು ಇಲ್ಲದ ಮನುಷ್ಯನಿಗೆ ಅಂತ ಹೇಳುವಂಥದ್ದು. ಸೊ ಕಂಪ್ಲೀಟ್ ಆಗಿ ಲೋನ್ ಇದೆ. ತಿಂಗಳಿಗೆ ಮಿನಿಮಮ್ ಎಷ್ಟು ಕಟ್ಲಿಕ್ಕಿದೆ ಅಂತ ಹೇಳಿದ್ರೆ ಅದೇ ತಲೆ ಬಿಸಿ ಆಗ್ಬೋದು. 50,000 ಮೇಲೆ ಕಟ್ಲಿಕ್ಕಿದೆ ಪ್ರತಿಯೊಂದು ಕೂಡ. ಲೋನ್ ಅನ್ನೋದೊಂದು ಎಂತಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ಲೋನ್ ಇದ್ರೆ ಅವ ಸೋಮಾರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ ದಿನದಲ್ಲಿ ಒಂದು 4-5-6 ಗಂಟೆ ಹೊತ್ತು ಮಲಗ್ಬೋದು, ಉಳಿದ ಟೈಮಲ್ಲಿ ಅವ ಕೆಲಸನೇ ಮಾಡ್ತಾ ಇರ್ಬೋದು 100%. ಒಂದು ಲೋನಲ್ಲಿ ಎಲ್ಲ ನೀವೇ ರೀಸೆಂಟ್ಲಿ ಬಂದಿರೋ ಕ್ಯಾಮರಾ ಆಗಿರ್ಬೋದು, ಸ್ಟುಡಿಯೋ ಆಗಿರ್ಬೋದು, ಎಲ್ಲ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು. ನಮ್ಮೆಲ್ಲ ಇನ್ವೆಸ್ಟ್ಮೆಂಟ್ಗಳ ಹಿಂದೆ ಇದಿದೆ, ಲೋನ್ ಇದೆ, ಬ್ಯಾಂಕ್ನವ್ರ ಸಪೋರ್ಟ್ ತುಂಬಾನೇ ಇದೆ. ಸೊ ಬ್ಯಾಂಕ್ ಅವರಿಗೆ ಥ್ಯಾಂಕ್ ಯು. ಹಾಗೆಯೇ ಅವ್ರ ಜೊತೆಯಲ್ಲಿ ತುಂಬ ನಮಗೆ ಈಗ ಪರ್ಸನಲಿ ಹೆಲ್ಪ್ ಮಾಡಿರೋ ತುಂಬ ಜನ ಇದ್ದಾರೆ, ಅವರಿಗೂ ಥ್ಯಾಂಕ್ ಸೋ ಮಚ್. ಈ ಸ್ಟುಡಿಯೋ ಆರಂಭ ಆಗಲಿಕ್ಕೆ ರೀಸನ್ ಫಸ್ಟಿಗೆ ನನ್ನ ಅಮ್ಮನೇ ಎಷ್ಟು ಕೊಟ್ಟಿರ್ಬೋದು?
ಎಷ್ಟು ಕೊಟ್ಟಿರ್ಬೋದು ನೀವು ಹೇಳಿ? ಒಂದು 6-6.5 ಲಕ್ಷದ ಕಂಪ್ಲೀಟ್ ಸ್ಟುಡಿಯೋ ಸೆಟಪ್ ಇದು. ಅಮ್ಮ ಫಸ್ಟಿಗೆ ಎಷ್ಟು ಕೊಟ್ಟಿರ್ಬೋದು ಅಂದ್ರೆ? ಇಲ್ಲ ಅದ್ರೊಂದು ಹೇಳಿ. ಇಲ್ಲ, 1,000 ರೂಪಾಯಿ ಕೊಟ್ಟು ಅಮ್ಮ ಸ್ಟಾರ್ಟ್ ಮಾಡು ಅಂತ ಹೇಳಿದ್ದು ಅಲ್ಲ, ಆಮೇಲೆ ಕೊಟ್ಟಿದ್ದಾರೆ. ಫಸ್ಟಿಗೆ ಅಂದ್ರೆ ಸ್ಟಾರ್ಟ್ ಮಾಡೋದ್ರೊಳಗೆ 1,000 ರೂಪಾಯಿ ಕೊಟ್ಟು ಸ್ಟಾರ್ಟ್ ಮಾಡಿರೋದು. ಸೊ ದೇವರೆಲ್ಲರ ಆಶೀರ್ವಾದ ನಮ್ಮ ಮುಂದೆನೇ ಚೆನ್ನಕೇಶವ ಇದ್ದಾರೆ, ಅವರ ಆಶೀರ್ವಾದದಿಂದ ಒಳ್ಳೆನೇ ಹೋಗ್ತಾ ಇದೆ ಅಂತ. ಸೊ ಇವಾಗ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಇನ್ಕಮ್ ಎಷ್ಟು ಬರ್ತಾ ಇದೆ ಅಂತ ಯೂಟ್ಯೂಬ್ ಇಂದ? ಯೂಟ್ಯೂಬ್ ಇಂದ ಎಲ್ಲರ ತಲೆಯಲ್ಲಿರೋ ದೊಡ್ಡ ಕ್ವಶನ್ ಇದೆ. ಹೌದು, ಎಲ್ರಿಗೂ ಇರುತ್ತೆ. ಲೈಕ್ ಹೌದು, ಯೂಟ್ಯೂಬ್ ಇಂದ ಇವಾಗ ಮಂತ್ಲಿ ನಮಗೆ ಒಂದೊಂದು ನಮ್ಮ ಒಂದು ಟೋಟಲಿ ವಿಡಿಯೋಸ್ಗಳ ಮೇಲೆ, ನಾವು ಮಾಡೋ ವಿಡಿಯೋಸ್ಗಳ ಮೇಲೆ, ಅದರ ವ್ಯೂಸ್ಗಳ ಮೇಲೆ, ಅಂದ್ರೆ ಎಕ್ಸಾಕ್ಟ್ ಅಮೌಂಟ್ ಓಕೆ, ಟೋಟಲಿ ಒಂದು ಮಂತ್ಲಿ ನಾವು ನಮ್ಮ ಒಂದು 10 ಲಕ್ಷ ರೂಪಾಯಿದು ಕಾರ್ ಇದೆಯಲ್ಲ, 11 ಲಕ್ಷದ ಕಾರು, ಅದರ ಒಂದು ಏನ್ ಗೊತ್ತಾ, ಅದರ ಒಂದು ಲೋನ್ ಕಟ್ಟಬಹುದು. ಡೌನ್ ಪೇಮೆಂಟ್ ಹೇಳಿದ್ ಕೇಳಿ, ಫಸ್ಟ್ ಡೌನ್ ಪೇಮೆಂಟ್ 4 ಲಕ್ಷ ಹಾಕಿ, ಆನಂತರ ನಮಗೆ ಮಂತ್ಲಿ ಒಂದು ಲೋನ್ ಬರುತ್ತಲ್ಲ, ಅದನ್ನು ಕಟ್ಟಬಹುದು ಅಂತ ಅಷ್ಟೇ. ಸ್ವಲ್ಪ ತಲೆ ಕೂಡ ಥಿಂಕ್ ಮಾಡ್ಲಿ ಅಂತ ಅಷ್ಟೇ. ಸೊ ಹಾಗಾಗಿ ಆ ಒಂದು ಇನ್ಕಮ್. ಸೊ ಬೇರೆ ಲೈಕ್ ಈವೆಂಟ್ ಮ್ಯಾನೇಜ್ಮೆಂಟ್ ಇದೆ, ಪ್ರಮೋಷನ್ಸ್, ಓಕೆ, ಪ್ರಮೋಷನ್ಸ್ ವಿಡಿಯೋ ಇದೆ. ಸೊ ಹೀಗೆ ಒಂದು ನಡೀತಾ ಇದೆ ಅಲ್ವಾ. ಸೊ ಈಗ ಈ ತರ ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಅಥವಾ ಟೋಟಲ್ ಆಗಿ ಜನರ ಸಪೋರ್ಟ್ ಅಂದ್ರೆ ನಿಮಗೆ ಕ್ಯಾಮರಾಮನ್ ಆಗಿರ್ಬೋದು, ಹಾಗೆ ಯಾರೆಲ್ಲ ಇದ್ರು? ಅದು ತುಂಬಾ ಸಪೋರ್ಟ್ ಇದ್ದಾರೆ. ಅದ್ರ ಬಗ್ಗೆ ಮಾತಾಡೋಕ್ಕಿಲ್ಲ. ಇವತ್ತು ನಾನು ಒಬ್ಬನೇ ಬಂದು ವ್ಲಾಗ್ ಮಾಡ್ಬೋದು, ವಿಡಿಯೋದಲ್ಲಿ ಇಟ್ಕೊಂಡು ಮಾಡ್ಬೋದು. ಅದು ದಿನಾಲು ಅದು ಕೂಡ ಒಳ್ಳೇದಾಗೋದಿಲ್ಲ. ಸೊ ಹಾಗಿರುವಾಗ ನನಗೆ ಸಪೋರ್ಟ್ ಮಾಡೋರು ತುಂಬಾನೇ ಜನ ಇದ್ದಾರೆ. ಸೊ ಇವರು ಅಂತ ಅಲ್ಲ, ಎಲ್ಲರೂ ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರೆಲ್ಲರಿಂದಾಗಿ ನಾನು ಬೆಳೆಯೋದಕ್ಕೆ ಸಾಧ್ಯ ಆಗಿದೆ. ಸೊ ಫಸ್ಟಿಂದ ಈ ಕ್ಷಣದವರೆಗೆ ಕೂಡ ನಾವಾಗ್ಲೊಂದು ಮಾತು ಹೇಳಿದೆ ಅಲ್ಲ, ಒಂದು ಮನೆ, ಯೂಟ್ಯೂಬ್ ಅಂದ್ರೇ ಒಂದು ಮನೆ ಕಟ್ಟಿದ ರೀತಿಯಲ್ಲಿ. ಸೊ ಫಸ್ಟಿಗೆ ನಮಗೆ ಐಡಿಯಾನೇ ಇರೋದಿಲ್ಲ ಅಂತ ಹೋಗ್ತಾ ಐಡಿಯಾಗಳು ಬರ್ತಾ ಹೋಗ್ತದೆ. ಸೊ ಫೌಂಡೇಶನ್ ಹಾಕ್ಲಿಕ್ಕೆ ಒಬ್ರು ಇರ್ತಾರೆ, ಸೊ ಅವರು ಕೂಡ ನಮ್ಮ ಹೃದಯದಲ್ಲಿದ್ದಾರೆ. ಆನಂತರ ಕಲ್ಲು ಕಟ್ಟಕ್ಕೆ ಒಬ್ರು ಇರ್ತಾರೆ, ಆನಂತರ ಮೇಲೆ ಮಾಡೋಕೆ ಇರ್ತಾರೆ, ಸಾರಣೆ ಮಾಡೋಕೆ ಇರ್ತಾರೆ. ಸೊ ಎಲ್ಲನೂ ಆಗಿ ಲಾಸ್ಟಿಗೆ ಒಂದು ಗೃಹ ಪ್ರವೇಶ ಆಗಬೇಕು ಅಂತ ಹೇಳುವಾಗ್ಲೂ ಒಬ್ರು ಇರ್ತಾರೆ. ಹಾಗೆ ಅಂತೇಳಿ ನಾವು ಫಸ್ಟಿಗೆ ನೋಡಿ ಹೇಗೆ ಗೊತ್ತಾ, ಫಸ್ಟ್ ಕಲ್ಲು ಕಟ್ಟಲಿಕ್ಕೆ ಬಂದವ ಲಾಸ್ಟಿಗೆ ಹಂಚಿಡ್ಲಿಕ್ಕೆ ಬರ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಫಿನಿಶಿಂಗ್ ಮಾಡ್ಲಿಕ್ಕೆ ಕೂಡ ಬಂದವನು ನನ್ನ ಜೀವನದಲ್ಲಿ ಇಂಪಾರ್ಟೆಂಟ್ ಪರ್ಸನ್ನೇ. ಸೊ ಫಿನಿಶಿಂಗ್ ಅಂತಲ್ಲ, ಒಂದು ಮೈಲಿಗಲ್ಲನ್ನು ರೀಚ್ ಆಗೋದಕ್ಕೆ ಬಂದವನು ಕೂಡ ನನ್ನ ಪಾಲಿಗೆ ದೇವರೇ. ಆ ಫಸ್ಟಿಗೆ ಒಂದು ಬೇಸ್ಮೆಂಟಿಗೆ ಒಂದು ಕಲ್ಲಾಕ್ಲಿಕ್ಕೆ ಬಂದಾಗ ಕೂಡ ನನ್ನ ಪಾಲಿಗೆ ದೇವರೇ. ಸೊ ಎಲ್ಲರೂ ಕೂಡ ಇವನ್ ಆಲ್ಸೋ ನೀವು ಆಗಿರ್ಬೋದು, ಯಶ್ ಆಗಿರ್ಬೋದು, ಹಾಗೆ ಎಲ್ಲ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದೀರಿ. ಸೊ ನಿಮ್ಮೆಲ್ಲರ ಸಾಧ್ಯದಿಂದ ಇವತ್ತು ನಮ್ಮ ಚಾನೆಲ್ ಬೆಳಿಲಿಕ್ಕೆ ಸಾಧ್ಯ ಆಗಿದೆ. ನಿಮ್ಮ ಚಾನೆಲ್ ಅದೇ ನಿಮ್ಮ ಚಾನೆಲ್ ತಗೊಂಡಿದ್ದೀರಿ. ಸೊ ಹೋದಾಗ ಎಲ್ಲರೂ ಕೂಡ ಮನೇಲಿ ಒಂದು ತಾಯಂದಿರಾಗಿರ್ಬೋದು, ಒಂದು ಏಜ್ಡ್ ಆಗಿರ್ಬೋದು, ಸ್ಟೂಡೆಂಟ್ಸ್ಗಳೆಲ್ಲ ಅಷ್ಟು ನೋಡ್ತಾರೆ ಗೊತ್ತಿಲ್ಲ ನಮ್ಮ ಚಾನೆಲ್ನ. ಸೊ ಒಂದು ಮನೆಯವ್ರು ಗೊತ್ತು ನೋಡ್ತಾರೆ. ಸೊ ಆಲ್ಮೋಸ್ಟ್ ಅವರೆಲ್ಲರ ಸಪೋರ್ಟ್ ಇಂದ. ಸೊ 100K ಆಯಿತು. ನೆಕ್ಸ್ಟ್ ಏನಾದರೂ ನೆಕ್ಸ್ಟ್ ಇಲ್ಲ, 100K ಆಗಿರೋದೇ ಗೊತ್ತಿಲ್ಲ. 2 ವರ್ಷಕ್ಕಿಂತ ಮೊದಲೇ 100K ಆಗಿದೆ ಚಾನೆಲ್. ಸೊ ನೆಕ್ಸ್ಟ್ ಪ್ಲ್ಯಾನ್ಗಳನ್ನು ಮೊದಲೇ ನಾನು ಹೇಳೋದಿಲ್ಲಲ್ಲ, ಸೊ ಪ್ಲ್ಯಾನ್ಗಳನ್ನ ಮಾಡ್ತಾನೆ ಹೋಗೋದು. ಸೊ ಪ್ಲ್ಯಾನ್ ಆಗ್ತಾ ಇರ್ತದೆ. ಸೊ ನಮ್ಮ ಜೊತೆ ಯಶ್ ಅವರಿದ್ದಾರೆ, ಸೊ ಒಳ್ಳೆ ಸಿನಿಮಾಟೋಗ್ರಾಫರ್, ನೀವಿದ್ದೀರಿ, ಸೊ ಎಲ್ಲ ಇದ್ದಾರೆ. ಸೊ ಎಲ್ಲ ಒಂದು ಪ್ಲಾನ್ ಮಾಡ್ಕೊಂಡು ಹೋಗೋದು. ಒಬ್ಬೊಬ್ಬ ಬೆಳೆಯೋದು ಬೇಡ ಅಂತ, ಎಲ್ಲರೂ ಬೆಳೆಯೋಣ ಅಷ್ಟೇ ಜೀವನದಲ್ಲಿ ಅಲ್ಲ. ಸೊ ಇದಿಷ್ಟು ನಿಮ್ಮ ಒಂದು ಯೂಟ್ಯೂಬ್ನ ಒಂದು ಜರ್ನಿ ಸ್ಟೋರಿ ಅಲ್ವಾ. ಸೊ ಕೈಗೊಂದು ಸಿಲ್ವರ್ ಪ್ಲೇ ಬಟನ್ ಬರಲಿಕ್ಕೆ, ಸೊ ಅದ್ರ ಜೊತೆಲಿ ಸುಳ್ಳ್ಯದಲ್ಲಿ ಜೊತೆಗೆ ನೋಡಿ 2 ಜನ ಹುಡುಗರು ಆಲ್ರೆಡಿ ಇವಾಗ ಬಂದಿದೆ ಅಂತ ಹೇಳಿ, ಸೊ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು ಅಲ್ವಾ. ಸೊ ಅವರು ಅವರದೇ ಆಗಿರುವಂತ ವೆರೈಟಿಯಲ್ಲಿ ಅವರು 100K ಮಾಡಿದ್ದಾರೆ ನಿಜವಾಗ್ಲೂ. ನನ್ನ ಪ್ರಕಾರ ಇಬ್ರು ಹೌದು, ಏನೋ ಒಂದು ಗೇಮಿಂಗ್ ರಂಗೋಲಿ, ಹೌದು, ಅದು ಅವನ ಟ್ಯಾಲೆಂಟ್ ಅಲ್ವಾ. ಸೊ ಅದ್ರ ಮೂಲಕ ಮಾಡಿದ್ದಾರೆ. ಸೊ ಅವರಿಗೂ ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು. ಸೊ ಅವ್ರಿಗಿಬ್ರು ಒಳ್ಳೇದಾಗ್ಲಿ, ಇನ್ನಷ್ಟು ಯೂಟ್ಯೂಬರ್ಗಳು ಬರ್ಲಿಕ್ಕಿದ್ದಾರೆ. ಸೊ ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ನಮ್ಮ ಈ ಸ್ಟುಡಿಯೋ ಮಾಡಿ ನಾನು ಒಬ್ಬನೇ ಕೂತು ಮಾತಾಡೋದಲ್ಲ, ಎಷ್ಟೋ ಟ್ಯಾಲೆಂಟ್ಗಳು ಇಲ್ಲಿ ಬಂದಿದ್ದಾರೆ, ಹೊರಗೆ ಹೋಗಿದ್ದೇವೆ. ನಾವು ಒಂದು 2-2.5 ಲಕ್ಷದ ಕ್ಯಾಮರಾ ಇವತ್ತು ಅಥವಾ ಅದರ ಸೆಟಪ್ ಪರ್ಚೇಸ್ ಮಾಡಿದ್ರು ಕೂಡ ಅದರಲ್ಲಿ ನಾವು ಕಾಣೋದಕ್ಕಿಂತಲೂ ಮತ್ತೊಬ್ಬರು ಚೆನ್ನಾಗಿ ಕಾಣಿಸ್ತೀವಿ. ಅದರ ಅರ್ಥ ಟ್ಯಾಲೆಂಟ್ಗಳನ್ನು ಬೆಳೆಸೋದು ಉದ್ದೇಶ ಅಂತ. ಸೊ ಮುಂಚೆ ಅಂದರೆ ಯೂಟ್ಯೂಬ್ ಮಾಡೋ ಮುಂಚೆ ನಾರ್ಮಲ್ ಆಗಿ MC ಮಾಡ್ತಿದ್ರು, ಅಷ್ಟು ಜನರಿಗೆ ಒಂದು ಪರಿಚಯ ಇರ್ತಿತ್ತು. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆದಮೇಲೆ ನಿಮ್ಮ ಹೆಸರು ಎಲ್ಲರಿಗೂ ಗೊತ್ತಿದೆ ಅಥವಾ ಪ್ರಚಲಿತಲ್ಲಿದ್ದೀರಾ. ಸೊ
ಹೇಗೆ ಅನಿಸಿದೆ ಅಂದರೆ ಜನರು ಹೇಗೆ ರೆಕಾಗ್ನೈಸ್ ಮಾಡ್ತಿದ್ದಾರೆ ಹೇಗೆ ಅಂತ? ಓಕೆ, ನಮ್ಮ ಯೂಟ್ಯೂಬಲ್ಲಿ ಇರುವಂಥದ್ದೇ ವಿಜಯ ವಿಖ್ಯಾತ ಅಂತ. ಸೊ ಜನರು ಎಷ್ಟು ಸಪೋರ್ಟ್ ಕೊಡ್ತಾರೆ ಅಂತ ಮೊದಲು ಗೊತ್ತಿರಲಿಲ್ಲ. ಸೊ ವಿಜಯ ವಿಖ್ಯಾತ ಇರಲಿಲ್ಲೇ ಸ್ಟಾರ್ಟ್ ಮಾಡಿರೋದು. ಸೊ ಅದುವೇ ಜನಗಳು ಹೋದಾಗ ಒಂದಷ್ಟು ನಮ್ಮ ಜೊತೆ ಮಾತಾಡ್ತಾರೆ. ಸೊ ಅದೊಂದು ತುಂಬ ಖುಷಿ. ಮೊದಲು MC ಮಾಡ್ತಿದ್ದವನು, ಕಮೆಂಟ್ರಿ ಮಾಡ್ತಿದ್ದವನು ಎಲ್ಲೆಲ್ಲ ಹೋಗಿ. ಆವಾಗಲೂ ಒಂದಷ್ಟು ಊರುಗಳಲ್ಲಿ ಗೊತ್ತಿತ್ತು. ಸುಮಾರು 3,000ಕ್ಕಿಂತ ಜಾಸ್ತಿ ಪ್ರೋಗ್ರಾಮ್ಸ್ಗಳನ್ನು ಮೊದಲು ಮಾಡಿದ್ದೆ. ಸೊ ಆನಂತರ ಇದೊಂದು. ಸೊ ನಾವು ಮಾಡುವಂಥ ಒಳ್ಳೆ ಕೆಲಸಗಳೇ ನಮ್ಮನ್ನು ಒಂದಷ್ಟರ ಮಟ್ಟಿಗೆ ನೆನಪಲ್ಲಿ ಇಟ್ಟುಕೊಳ್ಳೋಕೆ ಮಾಡ್ತದೆ. ಸೊ ಆದಷ್ಟು ಒಳ್ಳೆ ಕೆಲಸನೇ ಮಾಡೋಣ. ಹಾಗೆಂತೇಳಿ ಒಳ್ಳೆ ಕೆಲಸಗಳಿಗೆ ಬೇಕಾಗಿ ಶಾರ್ಟ್ಕಟ್ ಬೇಡ, ಒಳ್ಳೆ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳೋಣ ಅಂತ ಹೇಳೋದು. ಇಷ್ಟು ನಿಮ್ಮ ಯೂಟ್ಯೂಬ್ ಜರ್ನಿ ಅಥವಾ ನಿಮ್ಮ ಒಂದು ಪರ್ಸನಲ್ ಜರ್ನಿ ಅಂತ ಹೇಳ್ಬೋದು. ಇನ್ನು ಯೂಟ್ಯೂಬರ್ಸ್ಗಳಿಗೆ ಲೈಕ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇರುತ್ತೆ, ನಿಮ್ಮ ಆಡಿಯನ್ಸ್ಗಳಿಗೆ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ಯಾರಿಗಾಗಿರ್ಬೋದು ಯೂಟ್ಯೂಬಿಗೆ ಬರಬೇಕು, ನಾನು ಯೂಟ್ಯೂಬ್ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಅವ್ರಿಗೆ ಏನು ಹೇಳ್ತೀರಾ ಅಂತ? ಅವರಿಗೆ ಯೂಟ್ಯೂಬ್ ಎಲ್ಲರೂ ಮಾಡ್ಬೋದು. ಸೊ ಮಾಡಿ, ನಿಮ್ಮಲ್ಲಿ ಯಾವ ಒಂದು ಸ್ಟ್ರಾಂಗ್ ಆಗಿ ಕಂಟೆಂಟ್ ನಿಮ್ಮ ಜೊತೆಗೆ ಇದೆ, ಸೊ ಅದೇ ಕಂಟೆಂಟ್ ಅಥವಾ ಟ್ಯಾಲೆಂಟ್ ಅವ್ರ ಜೊತೆಗಿದೆ. ಸೊ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮುಂದಕ್ಕೆ ಬನ್ನಿ. ಇಷ್ಟ ಆಗುವಂತೆ ಅದನ್ನೇ ಮಾಡಿದರೆ ಪಕ್ಕ ವಿನ್ ಆಗ್ಬೋದು. ಸೊ ಗೆಲುವಿದೆ. ಈಗ ಒಬ್ಬರು ವೀಡಿಯೋಸ್ ಮಾಡ್ತಾರೆ, ಓಕೆ, ವೀಡಿಯೋಸ್ ಮಾಡಿ ವ್ಯೂಸ್ ಬರ್ತಾರೆ, ಒಂದು ವೀಡಿಯೋಕ್ಕೆ ಬರ್ತದೆ, ಇನ್ನೊಂದು ವೀಡಿಯೋಕ್ಕೆ ಬರಲ್ಲ, ಇದು ಯೂಟ್ಯೂಬ್ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಬಿಡುವವರು ಇರ್ತಾರೆ. ಸೊ ಅಂಥವ್ರಿಗೆ ಅಂದರೆ ಕನ್ಸಿಸ್ಟೆನ್ಸಿ ಬೇಕು. ಎಸ್ ಒಂದಾಗ್ತದೆ. ಅದು ಒಂದರಲ್ಲಿ ಒಂದು 2 ವಿಡಿಯೋದಲ್ಲಿ ಅವನು 100K ಆಗಲಿಕ್ಕೂ ಸಾಧ್ಯ ಇಲ್ಲ. ಹಾಗೆಂತೇಳಿ ಒಂದು 50 ವಿಡಿಯೋದಲ್ಲಿ ಆಗ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೂ ಸಾಧ್ಯನೇ ಇಲ್ಲ. ಅವನು ಅದರ ಮೇಲೆ ಎಷ್ಟು ಪ್ರೀತಿ ಮಾಡಿರ್ತಾನೆ. ಯೂಟ್ಯೂಬ್ ಅಂದರೆ ನಾನು ಸಣ್ಣ ಪ್ಲಾಟ್ಫಾರ್ಮ್ ಅಂತ ತಿಳ್ಕೊಳ್ಳೋದು, ಅದರಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಇಲ್ಲ. ಒಬ್ಬ ವ್ಯಕ್ತಿಯ ಜೀವನವನ್ನು ಬದಲು ಮಾಡಬಲ್ಲಂತಹ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಅದು ಲೈಫನ್ನೇ ಕೊಡ್ತದೆ, ಜೀವನವನ್ನೇ ಕೊಡ್ತದೆ. ಒಂದು ಸ್ಟೇಜಲ್ಲಿ ಆದರೆ ಒಂದು ಇಷ್ಟು ಆಡಿಯನ್ಸ್ ಅಂತ ಒಂದು ರೆಸ್ಟ್ರಿಕ್ಷನ್ ಸ್ಟೇಜಲ್ಲಿ ನಾರ್ಮಲ್ ಆಗಿ. ನಿಜ. ಯೂಟ್ಯೂಬಲ್ಲಿ ಆ ಥರ ಏನೂ ಇಲ್ಲ, ಯಾರಿಗೆ ಬೇಕಾದ್ರೂ ಎಲ್ಲಿದ್ದವರಿಗೆ ಅಲ್ವಾ. ಹೌದು, ಕರೆಕ್ಟ್. ಅದು ದೊಡ್ಡ ಪ್ಲ್ಯಾಟ್ಫಾರ್ಮ್. ಅದೊಂದು ನನ್ನ ಪಾಲಿಗೆ ನನ್ನನ್ನು ಇಷ್ಟಪಡೋದಕ್ಕಿಂತಲೂ ನನ್ನ ಚಾನಲನ್ನು ಇಷ್ಟಪಟ್ಟರೆ ಖಂಡಿತವಾಗ್ಲೂ, ಅಂದರೆ ಮನಸ್ಸಿಂದ ಇಷ್ಟಪಟ್ಟರೆ ಖಂಡಿತವಾಗ್ಲೂ ಅವ್ರು ಯಾವತ್ತು ನನ್ನೊಟ್ಟಿಗೆ ಇರ್ತಾರೆ ಅಂತ. ಯಾಕಂದರೆ ಅಷ್ಟು ಕಷ್ಟಪಟ್ಟಿದ್ದೀನಿ. ಅದು ನನಗೆ ಅಷ್ಟು ಪ್ರೀತಿ, ಗೌರವ, ನೇಮ್ ಫೇಮ್ ಎಲ್ಲನೂ ಕೊಟ್ಟಿದೆ ಅದು, ಅಂದರೆ ಯೂಟ್ಯೂಬ್ ಎಲ್ಲನೂ ಕೂಡ. ಅದಕ್ಕೆ ಹೇಳೋದು, 1-2 ವಿಡಿಯೋ ಮಾಡಿ ನಮಗೆ ಫೇಮಸ್ ಸಿಗ್ತದೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಸೊ ರಾತ್ರಿಯಿಂದ ಬೆಳಿಕಾಗೋಗಿ ಯಾರು ಕೂಡ ಸ್ಟಾರ್ ಕೂಡ ಆಗೋದಿಲ್ಲ. ಸೊ ಸುಮಾರು ನಿದ್ರೆ ಇಲ್ಲದ ರಾತ್ರಿಗಳನ್ನು ಕೂಡ ಕಳಿಬೇಕಾಗ್ತದೆ. ಸೊ ಹಾಗಿದ್ದಾಗ ಹಾರ್ಡ್ ವರ್ಕ್ ಮಾಡಿ. ಹಾಗೆಂತೇಳಿ ನಾನು ಯೂಟ್ಯೂಬರೇ ಆಗಿರ್ತೀನಿ ಅಂತೇಳಿ ಜೀವನದಲ್ಲಿ ಅದನ್ನು ಕೂಡ ಮಾಡಬೇಡಿ. ಯಾಕೆಂದರೆ ಜೀವನವನ್ನು ನಡೆಸೋದಕ್ಕೂ ಕೂಡ ಕಷ್ಟ. ನಮಗೆ ಯೂಟ್ಯೂಬಿಂದ ಎಷ್ಟು ಬರ್ತದೆ ಅಂತ ಕೇಳ್ತಾರೆ ಹೊರತು ಯೂಟ್ಯೂಬಿಗೋಸ್ಕರ ನಾವು ಎಷ್ಟು ಖರ್ಚು ಮಾಡಿದ್ವಿ ಅಂತ ಕೇಳೋರು ಯಾರೂ ಇಲ್ಲ. ಸೊ ಅದಕ್ಕೋಸ್ಕರ ತುಂಬ ಖರ್ಚು ಮಾಡಿ ಅದೊಂದು ಇಂಟ್ರೆಸ್ಟ್ ಆಗಿರೋ ಫೀಲ್ಡ್ ಅಥವಾ ಇನ್ನೊಂದೇನೋ ಇನ್ಕಮ್ ಇದೆ ಅಂತ ಹೇಳಿದರೆ ಅಥವಾ ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಇನ್ಕಮ್ ಬರ್ತದೆ ಅಂತ ಹೇಳಿದರೆ ಮಾತ್ರ ತಗೊಳ್ಬೋದು. ಯಾವತ್ತೂ ಕೂಡ ಒಂದು ಏನು ನಮ್ಮ ಪೇಮೆಂಟ್ ಅಥವಾ ನಮ್ಮ ಒಂದು ಆದಾಯಗಳಿಗೆ ಯಾವತ್ತೂ ನಾವು ಡಿಪೆಂಡ್ ಆಗಿರಬಾರ್ದು. 1-2 ಆದಾಯಗಳು ಇರಬೇಕು ಲೈಫಲ್ಲಿ. ಏನಾದರೂ ಮಾಡಬೇಕು ಅಂತ ಹೇಳಿದರೆ, ಅಥವಾ ಎಲ್ಲನೂ ಮಾರಿ ತೆಗೆಯೋದಲ್ಲ ಅಂತ. ಅಂದರೆ ಯೂಟ್ಯೂಬ್ ಈಗ ಮಕ್ಕಳಿಗೆಲ್ಲ ಆಸೆ ಇರ್ತಾರೆ, ನಂಗೂ ಯೂಟ್ಯೂಬ್ ಮಾಡಬೇಕು ಅಂತ. ಹೌದು, ಪೇರೆಂಟ್ಸ್ ಒಟ್ಟಿಗೆ ಹೋಗಿ ನನಗೆ ಕ್ಯಾಮರಾ ತೆಗೆಸಿಕೊಡಿ ಅಪ್ಪ, ಸೊ ಹಾಗೆಲ್ಲ ಬೇಡ. ಸೊ ಕಲೀಲಿ, ಅದ್ರ ಜೊತೆಲಿ ಯೂಟ್ಯೂಬ್ ಮೊಬೈಲ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಈಗ ಮೊಬೈಲ್ ಎಲ್ಲ ಆಲ್ರೆಡಿ ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ, ಎಲ್ರಿಗೂ ಗೊತ್ತು. ಅದ್ರ ಬಗ್ಗೆ ನಾವು ಹೇಳಬೇಕು ಅಂದಿಲ್ಲ. ಸೊ ಎಲ್ಲದರ ರೀತಿಯಲ್ಲೇ ಇದೊಂದು ಕೂಡ ಬಟ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಅವರು ಬೆಳೆಯೋದಕ್ಕೆ ಅಥವಾ ಅದರ ಮೂಲಕ ಬೆಳೆಸುವಂತಹ ಮನಸ್ಸಿದ್ರೆ ಇತರರನ್ನು ಬೆಳೆಸೋದಕ್ಕೆ ಅಷ್ಟೇ. ಸೊ ಇನ್ನು ಫೈನಲ್ ಆಗಿ ನಿಮ್ಮ ಆಡಿಯನ್ಸಿಗೆ ಏನು ಹೇಳ್ತೀರಾ? ಲೈಕ್ 100K ಆಗಿದೆ, ಓಕೆ, ತುಂಬ ಖುಷಿಯಾಗಿದೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ತುಂಬಾ ಸಪೋರ್ಟ್ ಮಾಡಿದ್ದೀರಿ. ಎಲ್ಲೋ ಇದ್ದ ಒಂದು ಹುಡುಗನ ಯೂಟ್ಯೂಬಿಗೆ ನಾವೆಲ್ಲ ಜೊತೆಯಲ್ಲಿ ಸೇರಿ ಮಾಡಿರುವಂತಹದ್ದು. ನಂತರದಲ್ಲಿ ಪ್ರತಿಯೊಬ್ಬರು ಕೂಡ ನಾನು ಕಾಣ್ತಾ ಇದ್ರು ಕೂಡ ಅದರಿಂದ ಆಚೆ ಕೆಲಸ ಮಾಡಿರೋರು ಸಾಕಷ್ಟು ಮಂದಿ ಇದ್ದಾರೆ. ಸೊ ನೀವೆಲ್ಲ ಕೂಡ ನಿಮ್ಮ ಸಮಯವನ್ನು ಕೊಟ್ಟು ನೋಡಿ, 4-5 ನಿಮಿಷ, 1 ನಿಮಿಷ ರೀಲ್ಸ್ಗೋಸ್ಕರ ಎಲ್ಲ ಟ್ರೈ ಮಾಡ್ತಿರ್ತಾರೆ, 1 ನಿಮಿಷದಲ್ಲಿ ಮುಗ್ದೋಗಬೇಕು ಅಂತ. ನಾನು ಹಾಕುವಂಥ ಕಂಟೆಂಟ್ಗಳಲ್ಲಿ ಮಿನಿಮಮ್ ಅರ್ಧ ಗಂಟೆ ಇದ್ದೇ ಇರ್ತದೆ. ನಮಗೆ ವಾಚಿಂಗ್ ಅವರಲ್ಲಿ ಗೊತ್ತಾಗ್ತದೆ ಎಷ್ಟೊತ್ತು ನೋಡಿದ್ದಾರೆ ಅಂತ. ಹಾಗಿರುವಾಗ ಮನೆಯಲ್ಲಿ ಟಿವಿಯಲ್ಲಿ ಕೂತು ನೋಡ್ತಾರೆ, ಬಸ್ಸಲ್ಲಿ ಹೋಗೋಕೆ ನೋಡ್ತಾರೆ, ಮನೇಲಿ ಇದ್ದು ನೋಡ್ತಾರೆ, ಹುಡುಕಿ ನೋಡ್ತಾರೆ. ಹೀಗೆಲ್ಲ ಎಲ್ಲರೂ ನೋಡಿ ಒಂದು ದೊಡ್ಡ ಸಪೋರ್ಟಿವ್ ಆಗಿ ಒಂದು ದೊಡ್ಡ ಸ್ಥಾನ. ನನಗಂತೂ 100K ಒಬ್ಬ ಯೂಟ್ಯೂಬರ್ಗೆ ಫಸ್ಟ್ ಸಿಲ್ವರ್ ಪ್ಲೇ ಬಟನ್ ಬರೋದಂದರೆ ದೊಡ್ಡದಾದ ಅದೊಂದು ಖುಷಿಯ ವಿಚಾರ, ಅವನ ಮನಸ್ಸಿಗೆ ದೊಡ್ಡ ಸಾಧನೆ ಕೂಡ. ಸೊ ಅಂತ ಒಂದು ದೊಡ್ಡ ಅವಕಾಶ ನನಗೆ ಮಾಡಿಕೊಟ್ಟಿದ್ದೀರಿ ಸುಳ್ಯದಲ್ಲಿ. ಅಂದರೆ ನಾವು ಮಾಡಿರುವಂಥ ಕಂಟೆಂಟ್ಗಳು ವೆರೈಟಿ ಆಫ್ ಕಂಟೆಂಟ್ಸ್ಗಳ ಮೂಲಕವೇ ಜನಗಳ ಹತ್ತಿರಕ್ಕೆ ನಾವು ಹೋಗಿರುವಂಥದ್ದು. ಸೊ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ನೀವು ಸಪೋರ್ಟ್ ಕೊಟ್ಟಿದ್ದೀರಿ. ನಾನು ನಂಬತಕ್ಕಂತಹ ಆರಿಗೊಡೆ ಚಾಮುಂಡೇಶ್ವರಮ್ಮ ಆಗಿರ್ಬೋದು, ಉಳಿದಂಥ ದೇವರುಗಳು ನನ್ನನ್ನು ಸಪೋರ್ಟ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಲಿ. ನಿಮ್ಮ ಮನೆಯ ಮಕ್ಕಳಾಗಿರ್ಬೋದು, ನೀವಾಗಿರ್ಬೋದು, ಎಲ್ಲರೂ ಕೂಡ ಆರೋಗ್ಯದಿಂದ ಖುಷಿಯಿಂದಿರಿ ಅಂತ ದೇವ್ರ ಜೊತೆ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಸೊ ಇಲ್ಲಿಗೆ ನಮ್ಮ ಒಂದು ಸ್ಪೆಷಲ್ ಎಪಿಸೋಡ್ನ ಎಂಡ್ ಮಾಡುವ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.
KC ಶೋ. ನಿಮಗೂ ಸ್ಪೆಷಲ್ ಥ್ಯಾಂಕ್ ಯು. ಫಸ್ಟಿಂದಲೇ ನನ್ನ ಜೊತೆಗಿದ್ರಿ, ಇವಾಗಲೂ ಇದ್ದೀರಿ, ಮುಂದೆನೇ ಇರ್ತೀರಿ. ಸೊ ನೀವು ಕೂಡ ಯೂಟ್ಯೂಬ್ ಆಗಲಿ, ನಿಮ್ಮ ಜೀವನದ ಜರ್ನಿ ಆಗಲಿ, ಎಜುಕೇಷನಲ್ಲಾಗಿ ಒಳ್ಳೆ ಹಾದಿಗೆ ನಿಮ್ಮ ಒಂದು ಜರ್ನಿ ಹೋಗಲಿ. ನಿಮಗೇನೋ ಒಂದು ಈ ಫೀಲ್ಡಲ್ಲಿ ಕೂಡ ಒಂದು ದೊಡ್ಡ ಆಸೆ ಇದೆ. ಸೊ ಸಕ್ಸಸ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾನೂ ಇದ್ದೀರಾ. ಆ ಸಕ್ಸಸ್ ಸಿಗೋದಕ್ಕೆ ಇಷ್ಟು ವರ್ಷಗಳ ತಪಸ್ಸಿದೆಯಲ್ಲ, ಅದು ಬೇಗ ಮುಗ್ದು ನಿಮಗೆ ಕೂಡ ಒಂದು ಸಕ್ಸಸ್ ಸಿಗಲಿ ಅಂತ ನಾನು ದೇವ್ರ ಜೊತೆ ಪ್ರಾರ್ಥನೆ ಮಾಡ್ತೇನೆ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಕ್ರಿಶ್ಚಿಯನ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಹಾಗೆಯೇ ಯಾಕೆಂತ ಹೇಳಿದರೆ ಎಲ್ಲರೂ ಬೆಳೆಯೋಣ. ಇರುವ ಸಣ್ಣ ಒಂದು ಶಾರ್ಟ್ ಆಫ್ ಲೈಫ್, ಸಣ್ಣ ಜೀವನದಲ್ಲಿ ಈ ದ್ವೇಷದಿಂದ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. 4 ದಿನದ ಪ್ರೀತಿಯಿಂದ ಎಲ್ಲನೂ ಗಳಿಸಲು ಸಾಧ್ಯ. ಸೊ ನಿಮಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಈ ಒಂದು ನಿಮ್ಮ ಚಾನಲಲ್ಲಿ ನನಗೆ ಮಾತಾಡೋದಕ್ಕೆ ಆಪರ್ಚುನಿಟಿ ಕೊಡೋದಕ್ಕೆ. ಇದು 45,000 ಆಗಬೇಕಾಗಿತ್ತು ಅವತ್ತಿಂದ ಕೇಳಿದ್ದಾರೆ, ಬಟ್ 100ವರೆಗೆ ವೆಯ್ಟ್ ಮಾಡಿದ್ದೀನಿ ನನಗೋಸ್ಕರ. ಓಕೆ, ಥ್ಯಾಂಕ್ ಯು. ನಿಮಗೂ ಥ್ಯಾಂಕ್ ಯು. ಆ್ಯಂಡ್ ಯಶ್ ಅಣ್ಣ, ಸೊ ಕ್ಯಾಮರಾ ಹಿಂದೆ ನಮ್ಮ DOP ಯಶ್ ಅವರಿದ್ದಾರೆ. ಸೊ ಥ್ಯಾಂಕ್ ಯು, ಲವ್ ಯು. ಓಕೆ, ಅವರಿಗೂ ಥ್ಯಾಂಕ್ ಯು. ನಿಜ, ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಸೊ ಇಲ್ಲಿಗೆ ಎಂಡ್ ಮಾಡೋಣ. ಎಸ್. ಸೊ ಸಿಗೋಣ ಒಂದು ವಿಡಿಯೋದಲ್ಲಿ. ಬಾಯ್, ನಮಸ್ತೆ, ಥ್ಯಾಂಕ್ ಯು.